ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸೋಲೋದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಮುಖಂಡರ ವಿರುದ್ಧ ಅನ್ಸಾರಿ ಮುನಿಸು ಈಗ ಮತ್ತಷ್ಟು ಸ್ಫೋಟಗೊಳ್ತಾ ಇದೆ. ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಮಾಜಿ ಸಚಿವ ಆರೋಪಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡ ಬೆಳಿಬಾರ್ದು ಅಂತ ನನ್ನನ್ನು ಸೋಲಿಸಿದ್ದಾರೆ. ನನ್ನ ವಿರುದ್ಧನೇ ಅಪಪ್ರಚಾರ ನಡೀತು, ಹಾಗಾಗಿನೇ ನನ್ನ ಸೋಲಾಗಿದೆ. ಬೇರೆ ಯಾರು ಕೂಡ ಕಾರಣ ಅಲ್ಲ ನನ್ನ ಸೋಲಿಗೆ, ಕಾಂಗ್ರೆಸ್ನ ಮುಖಂಡರೇ ಕಾರಣ. ಮುಸ್ಲಿಂ ಸಮುದಾಯದ ಮುಖಂಡ ಬೆಳಿಬಾರ್ದು ಅನ್ನುವಂತ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ. ನನ್ನ ಸಮುದಾಯದ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಈ ಮೋಸದ ಬಗ್ಗೆ ತಿಳಿಸ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ರಾಜಕೀಯ ತಿರುವು ಆಗುತ್ತೆ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಇಕ್ಬಾಲ್ ಅನ್ಸಾರಿ ಈಗ ಮತ್ತಷ್ಟು ಕೋಪಗೊಂಡಿದ್ದಾರೆ. ನನ್ನ ಸೋಲಿಗೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಕಾಂಗ್ರೆಸ್ನ ಮುಖಂಡರು ಕೂಡ ಕಾರಣ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡರೇ ಜನಾರ್ದನ ರೆಡ್ಡಿ ಅವರ ಪರವಾಗಿ ಕೆಲಸ ಮಾಡಿ ಅವರನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು 2023ನೇ ಚುನಾವಣೆಯಲ್ಲಿ ಅವರೆಲ್ಲರೂ ಯಾರ್ಯಾರಿದ್ದಾರೆ ಇವರೆಲ್ಲರೂ KRPP ಜನ. ಇವರೆಲ್ಲರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿ ಪಾಳ್ಯಕ್ಕೆ, ರೆಡ್ಡಿ ಪಕ್ಷಕ್ಕೆ ಇವರೆಲ್ಲ ಮಾಡಿರ್ತಕ್ಕಂಥ ಜನ, ಅವರಿಗೆ ದುಡ್ದಿರ್ತಕ್ಕಂಥ ಜನ, ಕಾಂಗ್ರೆಸ್ ಪಕ್ಷದವರಿಗೆ ವಿಭಜನೆ ಮಾಡಿರ್ತಕ್ಕಂಥ ಜನ. ಹಾಗಾಗಿ ದಯಮಾಡಿ ತಾವ್ಯಾರೂ ಸಹಿತ ಆ ಒಂದು ಮೀಟಿಂಗಿಗೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಅಮಾಯಕರಾಗಿರ್ತಕ್ಕಂಥ ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲುವಂತೆ ಮಾಡಿದ್ದಾರೆ. ಹೊರತಾಗಿ ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ನನ್ನ ತಪ್ಪಿಂದ ನಾನು ಸೋಲಿಲ್ಲ ಬಂಧುಗಳೇ. ತಮಗೆಲ್ಲರೂ ಗೊತ್ತಿದೆ ವಿಷಯ ಇದೆ. ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡ್ಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು. ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬಾ. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಏನಪ್ಪಾ ಅಂದ್ರೆ ಈ ಸುದ್ದಿ ಹೋಗುತ್ತದೆ. ಈ ಸುದ್ದಿ ಏನಿದೆ ಖಂಡಿತವಾಗ್ಲೂ ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಬೇಕಂತ ಹೇಳ್ಬಿಟ್ಟು ಇವರು ಸೋಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿ ಗೆದ್ದು ಬರಬಾರದು ಅಂತೇಳಿ ಇವರ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಇವರು ನನ್ನನ್ನು ಸೋಲಿಸಿದ್ದಾರೆ ಅಂತೇಳಿ. ಯಾರ್ಯಾರು ಸೋಲಿಸಿದ್ದಾರೆ, ಯಾರ್ಯಾರಿದ್ದಾರೆ ಅದರಲ್ಲಿ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿಂದ ಹಿಡಿದು, ಮುಂಚೂಣಿಯಲ್ಲಿ ಘಟಕದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳಿಂದ ಹಿಡಿದು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಂದ ಹಿಡಿದು, ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಹಿಡಿದು, ರಾಜ್ಯದಲ್ಲಿ ಯಾರ್ಯಾರ ಮುಖಂಡರುಗಳು ಇವತ್ತು ನನಗೆ ವಿರೋಧ ಮಾಡಿದ್ದಾರೆ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನಾನು ಇದು ಮುಸ್ಲಿಂ ಸಮಾಜದ ಮನೆಗೆ ಬಾಗಿಲಿಗೆ ತಗೊಂಡು ಹೋಗ್ತೀನಿ ಬಂಧುಗಳೇ. ದಯಮಾಡಿ ತಮ್ಮೆಲ್ಲರ ಸಹಕಾರ ನನಗೆ ಅಗತ್ಯವಾಗಿದೆ. ಧನ್ಯವಾದಗಳು ಬಂಧುಗಳೇ.